ಹಲೋ ಗಾಯ್ಸ್, ಈ ಕಡೆ ನಾನು ಚೆನ್ನಾಗಿದ್ದೀನಿ, ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತಿದ್ದೀನಿ. ಸೊ ಇವತ್ತು ವಾಂಗಿಬಾತ್ ಯಾವ ಥರ ಮಾಡೋದು ಅಂತ ನೋಡೋದು ಬನ್ನಿ. ಕಡಾಯಿ ಇಟ್ಟು ಆಯಿಲ್ ಹಾಕಿ ಸಾಸಿವೆ ಹಾಕಿ ಚಿಟಪಟ ಅಂದಿದ ತಕ್ಷಣ ಕಡಲೆಬೀಜ ಕಡಲೆಬೇಳೆ ಆ್ಯಡ್ ಮಾಡಿ ಚೆನ್ನಾಗಿ ಹುರ್ಕೊಳ್ಳಿ. ಹಾಗೆಯೇ ಒಂದು ಈರುಳ್ಳಿನ ಸೇರಿಸಿ ಲೈಟ್ ಬ್ರೌನ್ ಆಗೋವರೆಗೂ ಹುರ್ಕೊಳ್ಳಿ. ಒಣಗಿರೋ ಮೆಣಸಿನ್ಕಾಯಿ ಬಾಡಿಗೆ ಮೆಣಸಿನ್ಕಾಯಿ ಎರಡೂ ಆ್ಯಡ್ ಮಾಡಿ ಸ್ವಲ್ಪ ಚೆನ್ನಾಗಿ ಹುರ್ಕೊಂಡು ಕಟ್ ಮಾಡಿಟ್ಟಿರೋ ಬದನೆಕಾಯಿನೂ ಸೇರಿಸ್ಕೊಳ್ಳಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಮಾಡಿ ಸಾಫ್ಟ್ ಆಗೋವರೆಗೂ ಚೆನ್ನಾಗಿ ಹುರ್ಕೊಳ್ಳಿ. ಕಂಪ್ಲೀಟಾಗಿ ಬದನೆಕಾಯಿ ಬೇಯೋವರೆಗೂ ಹುರಿದಿಟ್ಕೊಳ್ಳಿ. ಹಾಗೆಯೇ ಒಂದು ನಿಂಬೆಹಣ್ಣು ಸೈಜಲ್ಲಿರುವಂತಹ ಹುಣಸೆಹಣ್ಣನ್ನ ನೆನೆಸಿ ರಸನ ಮಾತ್ರ ಆ್ಯಡ್ ಮಾಡಿ. ಸೊ ಹುಣಸೆಹಣ್ಣು ರಸ ಆ್ಯಡ್ ಮಾಡಾದಮೇಲೆ ಬದನೆಕಾಯಿ ಬೇಯೋದಿಲ್ಲ. ಸೊ ಅದಕ್ಕಾಗಿ ನೀವು ಬದನೆಕಾಯಿ ಕಂಪ್ಲೀಟಾಗಿ ಬೆಂದಾದಮೇಲೆ ಹುಣಸೆಹಣ್ಣು ರಸನ ಹಾಕಬೇಕು. ಹಾಗೆಯೇ ಸ್ವಲ್ಪ ಬೆಲ್ಲ ಹಾಕಿ ಆ್ಯಂಡ್ ಈಗ ಮೇನ್ ಇಂಗ್ರೀಡಿಯೆಂಟ್ ವಾಂಗಿಬಾತ್ ಪೌಡರ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಕೊಟ್ಟು 2 ಮಿನಿಟ್ಸ್ ಕುಕ್ ಆಗಾದಮೇಲೆ ಕೊತ್ತಂಬರಿ ಆ್ಯಡ್ ಮಾಡಿ ಗ್ಯಾಸ್ ಸ್ಟವ್ನ ಆಫ್ ಮಾಡಿ. ಹಾಗೆಯೇ ರೈಸ್ನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಕೊಟ್ಟು ನಿಮ್ಮ ವಾಂಗಿಬಾತ್ನ ಸರ್ವ್ ಮಾಡ್ಕೊಳ್ಳಿ. ಬಾಯ್.